ನನ್ನ ಹೆಸರು ಬಸವರಾಜ ಗೌಡ್ರ ಅಂತ ಹೇಳಿ ನಮ್ಗೆ ಪ್ರಾಪರ್ ಬಾಗಲಕೋಟ ಈ ಪ್ರೆಸೆಂಟ್ ಧಾರವಾಡದಲ್ಲಿ ಓದಾಗ್ತೀವಿ ನಾವು ಫಸ್ಟ್ಗೆ ಬರ್ಬೇಕಾದ್ರೆ ಇಲ್ಲಿ ಗೋಕಾಕ್ ಬರ್ಬೇಕಾದ್ರೆ ಮೊದಲ ಸರ್ನ ಕೇಳ್ಬಿಟ್ಟು ನಾವು ಯಾಕಂದ್ರೆ ಇಲ್ಲಿ 4ನೇ ಸಲ ಬರೋದು ನಾವು ಈಗ ಮೊದಲು ನಾವು ಬೇಕಾಗಿದ್ದಲ್ಲಿ ಟ್ರಾನ್ಸ್ಪರೆನ್ಸಿ ಬೇಕಾಗಿತ್ತು ನಮಗೆ. ಓಕೆ. ಯಾಕಂದ್ರೆ ಇಲ್ಲೇ ಬಾಜು ಚಾಲಕ ಮತ್ತು ಇಲ್ಲೇ ಬಂದಿದ್ದೀವಿ ನಾವು, ಯಾರು ಕೊಡಲಿಲ್ಲ ನಮ್ಗೆ ಪ್ರೈಸ್. ಓಕೆ. ಅದಕ್ಕೆ ಫಸ್ಟ್ ಟೈಮ್ ನಾವು ಕೇಳಿದವ್ರನ್ನ ಅಮೌಂಟ್ ಇವತ್ತ ಕೊಡ್ತೀರಿ ಮತ್ತೆ ಒಂದು ವಾರ ಟೈಮ್ ತೊಗೊತೀರಿ ಕೇಳಿದವ್ರು ನಾವು. ಅದಕ್ಕೆ ನಾವು ನಮ್ಮ ಫ್ರೆಂಡ್ಸ್ನೇ ಒಂದು 10-15 ಜನ ಇದ್ರಿ. ಓಕೆ. ಅವ್ರು ಇದ್ರ ಸಲ ಬರಾಕ್ ವಾಲೆ ಅಂದ್ರೆ ಆದ್ರೆ ನಾವು ಒಂದು 4 ಜನ ಬಂದಿವ್ರಿ ಅಲ್ಲಿಂದ ಧಾರವಾಡದಿಂದ ಬೆಳಿಗ್ಗೆ ಬಸ್ಸಿಗೆ ಬಂದಿವ್ರಿ. ಕ್ವಶನ್ ಪೇಪರ್ ಎಲ್ಲ ಚಲೋ ತೆಗೆದಿರಿ, ಎಲ್ಲ ಟ್ರಾನ್ಸ್ಪರೆನ್ಸಿನೂ ಚಲೋ ಮಾಡಿದ್ರು. ಯಾವುದು ಟಫ್ ಅನ್ನಿಸ್ತು, ಯಾವ ಪ್ರಶ್ನೆ ನಿಮಗೆ ಈಸಿ ಅನ್ನಿಸ್ತು, ಯಾವ ಏರಿಯಾ? ಟಫ್ ಅನ್ನೋಕೆ ಟಫ್ ಅನ್ಸ್ಬಾರ್ದು ಆಕ್ಚುಲಿ ಹೇಳ್ಬೇಕಾದ್ರೆ ಎಲ್ಲ ಈಕ್ವಲ್ ಆಗಿ ತೆಗೆದಿದ್ರಿ ನೀವು ಕಾನ್ಸೆಪ್ಟ್. ಯಾಕಂದ್ರೆ ಈಗಿನ ಎಲ್ಲರೊಳಗೆ ಗ್ರೂಪ್ಸಿಗೂ ನಡೆಯೋದೈತಿ, GK ನಡೆಯೋದೈತ್ರಿ. ಈಗ ನೀವು ತೆಗೆದು ಇಂಗ್ಲೀಷ್ ಗ್ರೂಪ್ಸಿಗೆ ಹೆಲ್ಪ್ ಆಗುತ್ತೆ ನಮ್ಗೆ. ಹೌದು. ಆಮೇಲೆ ಎಲ್ಲ ಹಂಗೇನು ಟಫ್ ಆಗ್ತಿತ್ತು ತಿಳ್ಕೊಬಾರ್ದು, ಎಲ್ಲ ಕಾಮನ್ ಆಗಿ ತೆಗೆದಿದ್ರಿ ನೀವು. ನಾವು ಸ್ವಲ್ಪ ಕರೆಂಟ್ ಅಫೇರ್ಸ್ ಅವು ಇವೆಲ್ಲ ನಾವು ಹೋದ್ರೆ ಅದು ನಮ್ಮ ತಪ್ಪಾಗುತ್ತೆ. ಓಕೆ. ಎಲ್ಲ ಚಲೋ ನಡೆಸಿದ್ರಿ. ಕದಂಬ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಅವ್ರು ಈಗ ಫಸ್ಟ್ ಟೈಮ್ ನಡೆಸಿರ್ತಾರೆ, ನೆಕ್ಸ್ಟ್ ಟೈಮ್ ಅವರು ದೊಡ್ಡ ನಡೆಸುತ್ತೆ ಅವ್ರಿಗೆ ನಾವು ಹಾರೈಸ್ತೀವಿ. ಸರ್ ನಿಮಗೆ ಗೌರವಧನ ಎಷ್ಟು ಬಂತು ಸೆಕೆಂಡ್ ಪ್ಲೇಸ್? ಇಲ್ಲಿ ನನಗೆ ಸೆಕೆಂಡ್ ಪ್ರೈಸ್ ಆಗಿದ್ರೆ 3,000 ರೂಪಾಯಿ ಗೌರವಧನವನ್ನು ಕೊಟ್ಟಿದ್ದಾರೆ. ಅದನ್ನ ಹೇಗೆ ಯುಟಿಲೈಸ್ ಮಾಡ್ಕೊಳ್ತೀರಾ ಬಸವರಾಜ್ ಅವರು? ಈಗ ನಮ್ಮಲ್ಲಿ ಲೈಬ್ರರಿ ಫೀಸ್ ಅಂತ ಇರೋದ್ರಿ ಧಾರವಾಡದಲ್ಲಿ, ಮತ್ತೆ ಬೇರೆ ಖರ್ಚುಗಳು ಇರ್ತಾರೆ, ರೂಮ್ ಬಾಡಿಗೆ, ಅದಕ್ಕೆಲ್ಲ ಯೂಸ್ ಆಗುತ್ತೆ ರೀ. ಪ್ರತಿಯೊಬ್ಬರಿಗೆ ಈ ತರ ಮಾಡೋದ್ರಿಂದ ಒಳ್ಳೇದಾಗುತ್ತೆ ರೀ. ಆದ್ರೆ ಕೆಲವೊಂದಿಷ್ಟು ಈ ತರ ನಡೆಯೋದ್ರಿಂದ ಬೇರೆ ತರ ನಡೆಯೋದ್ರಿಂದ ಅನಾನುಕೂಲ ಆಗ್ತಾವೆ. ಓಕೆ. ಆದ್ರೆ ನಿಮ್ಮಿಂದ ಸ್ವಲ್ಪ ಚಲೋ ಆಗೈತಿ ಎಲ್ಲರಿಗೂ. ಓಕೆ. ಎಷ್ಟು ವರ್ಷದಿಂದ ಸಿದ್ಧತೆ ನಡೆಸ್ತಾ ಇದ್ದೀರಾ ಕಾಂಪಿಟೇಟಿವ್? ನಾವು 4 ವರ್ಷದಿಂದ ಸಿದ್ಧತೆ ನಡೆಸ್ತಿದ್ದೀವಿ. ಓಕೆ. ಈ ಸರಿ ಯಾವ ಜಾಬ್ ಪಡ್ಕೊಳ್ಳೋಣ ಅನ್ಕೊಂಡಿದ್ದೀರಾ? ತಯಾರಿ ಯಾವುದಕ್ಕೆ ನಡೀತಾ ಇದೆ? ಯಾವುದು ನಿಮ್ಮ ಜಾಬ್ ಫಿಕ್ಸ್ ಅಂತ ಯಾವ್ದು ಜಾಬಿಗೆ ಫಿಕ್ಸ್ ಆಗಿದ್ದಾರೆ ನಿಮ್ಮ ಪ್ರಿಪರೇಷನ್ ಪ್ರಕಾರ? ನಮ್ಮ ಪ್ರಿಪರೇಷನ್ ಈಗ 14 ಜಾಬ್ ಆಗಿದ್ದಾರೆ ನಮ್ಮ. ಓಕೆ. ಈಗ PSI ಹೋಗ್ಬೇಕು ಅನ್ನೋದು ಐತ್ರಿ. ಓಕೆ. ಅದು ಆದ ಬಳಿಕ ಮತ್ತೆ CTA ಹೋಗ್ಬೇಕು ಅನ್ನೋದು. CTA ಹೋಗ್ಬೇಕಿದೆ. CTA ಗೊತ್ತಲ್ವಾ, 5 ರಿಂದ 7 ವರ್ಷಕ್ಕೆ ಒಂದ್ಸರಿ ಕರೀತಾರೆ ಅಲ್ವಾ? 2017 ಕಾನ್ಫರ್ಮ್ ಆಗಿತ್ತು, ಬಿಟ್ರೆ ಈಗ ಈಗಲೇ ಆಗಿದೆ 2023 ಆಗಿದೆ. ಓಕೆ. ಸೊ ನಿಮ್ಮ ಕನಸು ನನಸಾಗ್ಲಿ ಅವರೇ, ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್.